ದೋಸೆ ರೆಸಿಪಿ ತೋರಿಸಿ ತುಂಬ ಸಮಯ ಆಗಿದೆ ಅನ್ನಿಸ್ತಾ ಇತ್ತು. ಹಾಗಾಗಿ ಈ ಆಲೂಗಡ್ಡೆ ದೋಸೆನ ಮಾಡಿ ತೋರಿಸ್ತಾ ಇದ್ದೀನಿ. ದೋಸೆ ತುಂಬ ರುಚಿಯಾಗಿ ಗರಿಗರಿಯಾಗಿ ಬರುತ್ತೆ. ಇದೊಂದು ದಿಢೀರ್ ದೋಸೆ, ಹಿಟ್ಟು ಹುಳಿ ಬರೆಸೋ ಅವಶ್ಯಕತೆ ಇಲ್ಲ. ಉದ್ದಿನಬೇಳೆ, ಮೆಂತ್ಯ, ಅವಲಕ್ಕಿ ಇವ್ಯಾವುದೂ ಹಾಕೋದು ಬೇಡ. ನಮಸ್ತೆ ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ ಒಂದು ಪಾತ್ರೆಯಲ್ಲಿ 1 ಕಪ್ಪು ಮೀಡಿಯಮ್ ರವೆ, 2 ಟೇಬಲ್ ಚಮಚ ಗೋಧಿ ಹಿಟ್ಟು. ನಿಮಗೆ ಮೈದಾ ಓಕೆ ಅಂತಾದರೆ ಮೈದಾ ಹಿಟ್ಟು ಹಾಕ್ಬೋದು. ನಾನು ಗೋಧಿ ಹಿಟ್ಟು ಹಾಕಿದ್ದೀನಿ. 1 ಟೇಬಲ್ ಚಮಚ ಕಡಲೆ ಹಿಟ್ಟನ್ನು ತೊಗೊಂಡು 1 ಕಪ್ ನೀರು ಹಾಕಿ ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡಬೇಕು. ನಾನಿಲ್ಲಿ 240 ml ಹಿಡಿಯುವಂತಹ ಕಪ್ಪನ್ನು ಬಳಸಿದ್ದೀನಿ. ಹಾಗೆ ಈ ಕಡೆ ಒಂದು ಮಧ್ಯಮ ಗಾತ್ರದ ಆಲೂಗಡ್ಡೆ ತೊಗೊಂಡು ಈ ರೀತಿ ಸಿಪ್ಪೆ ತೆಗಿಬೇಕು. ಸಿಪ್ಪೆ ತೆಗೆದ ನಂತರ ತುರಿದು ಒಂದು ಮಿಕ್ಸಿ ಜಾರಲ್ಲಿ ತೊಗೊಂಡು ಒಂದು 1/4 ಕಪ್ಪಷ್ಟು ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ನಾನು ಉಪಯೋಗಿಸಿರೋ ಪೀಲರ್ ಬಗ್ಗೆ ಹಳೆ ವಿಡಿಯೋದಲ್ಲಿ ಸುಮಾರು ಜನ ಕೇಳಿದ್ರಿ. ಅದರ ಲಿಂಕನ್ನು ನಾನು ಹಾಕಿರ್ತೀನಿ. ಅಮೆಝಾನಿಂದ ತರಿಸಿದ್ದು ನಾನು, ನೀವು ಬೇಕಾದರೆ ತೊಗೊಳ್ಬೋದು. ಇಲ್ಲಿ ಆಲೂಗಡ್ಡೆನ ರುಬ್ಬಿ ಆದಮೇಲೆ ಅದಕ್ಕೆ ಈಗಾಗಲೇ ನೆನೆಸಿಟ್ಟಿದ್ವಲ್ಲ ರವೆ ಮತ್ತು ಉಳಿದಿರೋ ಹಿಟ್ಟುಗಳು, ಅದನ್ನು ಸೇರಿಸ್ತಾ ಇದ್ದೀನಿ. ನಾನು ಆಗಲೇ ಹೇಳ್ದಂಗೆ ಇದು ದಿಢೀರ್ ದೋಸೆ. ಈ ರೀತಿ ರುಬ್ಬಿದ ಕೂಡಲೇ ಮಾಡಿಬಿಡ್ಬೋದು. ಹಿಟ್ಟು ರೆಡಿ ಇಲ್ಲ ದೋಸೆ ಹಿಟ್ಟು ಅಂದರೆ ಈ ರೀತಿ ದೋಸೆನ ಮಾಡ್ಕೊಳ್ಬೋದು. ಇಲ್ಲಿ ಪುನಃ ಒಂದು 1/4 ಕಪ್ಪಷ್ಟು ನೀರನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ರುಬ್ಬಿದರೆ ಸಾಕು, ತುಂಬ ಹೊತ್ತೇನು ಬೇಡ. ರುಬ್ಬಿ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅದಕ್ಕೆ ಒಂದು 1/2 ಕಪ್ಪು ಮೊಸರನ್ನು ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕ ಹಾಗೆ ಉಪ್ಪು, ಒಂದು ಸ್ವಲ್ಪ ಸಕ್ಕರೆನೂ ಹಾಕ್ತಾ ಇದ್ದೀನಿ. ಹಾಗೆಯೇ ಒಂದು 1/4 ಚಮಚದಷ್ಟು ಅಡುಗೆ ಸೋಡಾನ ಹಾಕ್ತಾ ಇದ್ದೀನಿ. ಇದರಲ್ಲಿ ಸಕ್ಕರೆ ಮತ್ತು ಸೋಡಾ ಆಪ್ಷನಲ್ಲು. ಸಕ್ಕರೆ ಹಾಕಿದ್ರೆ ದೋಸೆಗೆ ಒಳ್ಳೆ ಒಂದು ಕಲರ್ ಬರುತ್ತೆ. ಮತ್ತು ಮೊಸರು ಹಾಕಿರೋದ್ರಿಂದ ಸಕ್ಕರೆ ಸ್ವಲ್ಪ ಹಾಕಿದ್ರೆ ರುಚಿ ಬರುತ್ತೆ ಅಂತ ಹೇಳಿ. ಹಾಗೆ ಸೋಡಾ ನಿಮಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಒಂದು ಸ್ವಲ್ಪ ಹೊತ್ತು, ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ಹಿಟ್ಟನ್ನು ನೆನೆಯೋದಕ್ಕೆ ಬಿಟ್ಟು ಮತ್ತೆ ದೋಸೆ ಮಾಡಿಕೊಂಡ್ರೆ ಆಯಿತು. ಅಥವಾ ನಾನು ತೋರಿಸಿರೋ ಹಾಗೆ ಸೋಡಾ ಹಾಕಿನೂ ದೋಸೆ ಮಾಡ್ಬೋದು. ಇನ್ನು ಈ ದೋಸೆನ ಮಾಮೂಲಿ ಉದ್ದಿನ ದೋಸೆ ಯಾವ ತವದಲ್ಲಿ ನೀವು ಮಾಡ್ತೀರಲ್ಲ ಅದರಲ್ಲಿ ಮಾಡಿದರೆ ಆಯಿತು. ನಾನು ಹಾರ್ಡ್ ಆ್ಯನೋಡೈಸ್ಡ್ ಪ್ಯಾನ್ ಇಲ್ಲಿ ಬಳಸ್ತಾ ಇದ್ದೀನಿ. ಅದರಲ್ಲೂ ಮಾಡಿದ್ದೀನಿ, ಕಬ್ಬಿಣದ ಹಂಚಲ್ಲೂ ಮಾಡಿದ್ದೀನಿ. ಎರಡರಲ್ಲೂ ದೋಸೆ ಚೆನ್ನಾಗೇ ಬರುತ್ತೆ. ನೀವು ಈ ರೀತಿ ತೆಳ್ಳಗೆ ತಿಕ್ಕಿನೂ ಮಾಡ್ಬೋದು, ಸೆಟ್ ದೋಸೆ ಥರ ಬೇಕಾದರೂ ಮಾಡ್ಬೋದು. ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸಿ ಮೇಲಿಂದ ತುಪ್ಪ ಹಾಕಿ ಕಾಯಿಸ್ತಾ ಇದ್ದೀನಿ. ನೀವು ತುಪ್ಪ, ಎಣ್ಣೆ ಯಾವುದು ಬೇಕಾದರೂ ಹಾಕ್ಬೋದು. ಹಾಗೆ ಇನ್ನೊಂದು ಬದಿ ಬೇಕಾದರೂ ಕಾಯಿಸ್ಬೋದು. ನಾನು ತೆಳ್ಳಗೆ ಮಾಡಿರೋದ್ರಿಂದ ಒಂದೇ ಬದಿ ಕಾಯಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ. ಚಟ್ನಿ ಅಥವಾ ಸಾಂಬಾರು ಜೊತೆ ಬಡಿಸಿ. ನಿಮಗಿಷ್ಟ ಆಯ್ತಾ ಅಂತ ಹೇಳಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.